ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಶೇಂಗಾ ಪುಡಿ ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ಒಂದು ಪಾವು ಕಿಲೋದಷ್ಟು ಶೇಂಗಾ ತಗೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಹಂಚಿಟ್ಟು ಒಲೆ ಹಚ್ಚಿ ಅದಕ್ಕೆ ಒಂದು ಪಾವು ಕಿಲೋದಷ್ಟು ಶೇಂಗಾ ಕಾಳನ್ನು ಹಾಕಿ ಚೆನ್ನಾಗಿ ಕೆಂಪಾಗುವಂಥ ಹುರಿಯಿರಿ. ಇದು ಅನ್ನ ಮೊಸರಿನ ಜೊತೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಹಾಗೆ ಎಲ್ಲ ಪಲ್ಯಗೂ ಹಾಕ್ಕೋಬೋದು. ಇದನ್ನು ಎಣ್ಗಾಯಿ ಪಲ್ಯಗೆ ಹಾಗೆ ಹಾಗಲಕಾಯಿ ಪಲ್ಯಗೆ ಇಷ್ಟೆಲ್ಲ ಹಾಕ್ಕೋಬೋದು. ಈಗ ನಾನು ಮರದಲ್ಲಿ ಶೇಂಗಾವನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆಯೋಕ್ಕೆ ಬೇಳೆ ಗುಂಡಿನಿಂದ ಈಸಿ ಆಗುತ್ತೆ. ಅದರಿಂದ ಹಿಸಿದರೆ ಚೆನ್ನಾಗಿ ಸಿಪ್ಪೆಯನ್ನು ತೆಗಿಬೋದು. ಸಿಪ್ಪೆಯನ್ನು ತೆಗೆದು ಈಗ ನಾನು ಜಾರಿನಲ್ಲಿ ಹಾಕ್ಕೊತಾ ಇದ್ದೀನಿ ಎಲ್ಲವನ್ನು. ಹಾಗೆ ಒಂದು 4 ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಒಂದು 4 ಚಮಚ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ರಿ ಇದಕ್ಕೆ, ಯಾಕಂದರೆ ಎಲ್ಲ ಪಲ್ಯಗಳಿಗೂ ಹಾಗೆ ಹಾಕ್ಕೋಕೋ ಬರುತ್ತೆ. ಖಾರದ ಪುಡಿ ಇಲ್ಲದೇ ಈ ಪುಡಿ ಒಂದಿದ್ದರೆ ಸಾಕು, ಹಾಗೆ ಹಾಕ್ಕೋಬೋದು. ಹಾಗೆ ಜೀರಿಗೆ ಹಾಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಮಿಕ್ಸರ್ಗೆ ಹಾಕ್ಕೊಳ್ಳಿ. ಹಾಗೆ ತೆಳಗೆ ಮೇಳೆಗೆ ಮಾಡಿ ಮಿಕ್ಸರ್ಗೆ ಹಾಕ್ಕೊಳ್ಳಿ. ಅದು ತೆಳಗೆ ಸಣ್ಣಾಗಿರ್ತೈತೆ, ಮೇಲೆ ಸಣ್ಣಾಗಿರಲ್ಲ. ಅದನ್ನ ಅಳಗಾಡಿಸಿ ತೆಳಗಿಂದ ಮೇಲೆ, ಮೇಲಿಂದ ತೆಳಗೆ ಮಾಡಿ ಹಾಕ್ಕೊಳ್ಳಿ ಮಿಕ್ಸರ್ಗೆ. ಹೀಗೆ ನಾನೀಗ ಡಬ್ಬದಲ್ಲಿ ಹಾಕಿಡ್ತಾ ಇದ್ದೀನಿ. ಇದು ಮೊಸರನ್ನದ ಜೊತೆ ತುಂಬ ಚಲೋ ಕಾಂಬಿನೇಷನ್ ಆಗುತ್ತೆ. ಹಾಗೆ ಎಲ್ಲ ಪಲ್ಯಗಳಿಗೂ ಬರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.